टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಒಂದ್ ಕಡೆ ಟಿಕೆಟ್ ದರ ಜಾಸ್ತಿ ಆಗಿದೆ, ಸೊ ಹಾಗಾಗಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಮೆಟ್ರೋ ಪಾಸ್ ವಿಚಾರದಲ್ಲೂ ಕೂಡ BMRCL ಭಾರಿ ಸುಲಿಗೆಗೆ ಇಳಿದಿದೆ ಅಂತ ಹೇಳಿ ಈಗ ಗೊತ್ತಾಗ್ತಾ ಇದೆ. ನೋಡಿ, 1 ಡೇ ಪಾಸು, 3 ಡೇ, ಈ 5 ಡೇ ಪಾಸ್, ಇದರಲ್ಲೆಲ್ಲ ಸುಲಿಗೆ ಮಾಡ್ತಾ ಇದೆ BMRCL. ಮನಸ್ಸೋ ಇಚ್ಛೆ ಪಾಸ್ ದರ ನಿಗದಿ ಮಾಡಿದ್ದಾರೆ. ನಮ್ಮ ಮೆಟ್ರೋ ನಷ್ಟ ಅಂತ ಹೇಳಿ ಪ್ರಯಾಣಿಕರಿಂದ ಸುಲಿಗೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಹಾಗಾದ್ರೆ ಪಾಸ್ಗಳ ಮೂಲಕ ಅಧಿಕಾರಿಗಳು ಸುಲಿಗೆಗಿಳಿದಿದ್ದಾರಾ ಅನ್ನೋ ಪ್ರಶ್ನೆ ಮೂಡೋದೇ ಇರೋದು. ಪ್ರಯಾಣಿಕರ ಬಳಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾರೆ. ನೋಡಿ, BMRCL ನಿಂದ 1 ಡೇ ಪಾಸ್, 3 ಡೇ ಅಥವಾ 5 ಡೇ ಪಾಸು ಅದನ್ನ ವಿತರಣೆ ಮಾಡ್ತಾರೆ. ಸೊ ಆದರೆ ಇದರಲ್ಲಿ ಹಗಲು ದರೋಡೆ ಆಗ್ತಾ ಇದೆ ಅಂತ ಹೇಳಿ ಆರೋಪ. ಮೆಟ್ರೋ ದಿನದ ಪಾಸ್ಗೆ ಮೊದಲು 150 ರೂಪಾಯಿ ಇತ್ತು, 3 ದಿನದ ಪಾಸಿಗೆ 350, 5 ದಿನದ ಪಾಸಿಗೆ 550 ಮುಂಚೆ ಇದ್ದಿತ್ತು. ಆದರೆ ಪ್ರಯಾಣ ದರ ಹೆಚ್ಚಳದ ಬಳಿಕ ಮೆಟ್ರೋ ಪಾಸ್ಗಳ ದರ ದುಪ್ಪಟ್ಟು ಮಾಡಿಬಿಟ್ಟಿದ್ದಾರೆ. 1 ದಿನದ ಪಾಸು 150 ಇದ್ದಿದ್ದು 300 ರೂಪಾಯಿ, ಡಬಲ್. 3 ದಿನದ ಪಾಸ್ 350 ಇದ್ದಿದ್ದು 600 ರೂಪಾಯಿಗೆ ಏರಿಸಿದ್ದಾರೆ. 5 ದಿನದ ಪಾಸ್ 550 ಇದ್ದಿದ್ದು 800 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಸೊ BMTC ದಿನದ ಪಾಸ್ 80 ವಾರದ ಪಾಸ್ ಇತ್ತು BMTCದು, ಅದು 350 ರೂಪಾಯಿ ಇದೆ. ಇಡೀ ನಗರದಲ್ಲಿ ಸಂಚರಿಸುವಂಥ BMTC ಪಾಸ್ಗೆ ಕಡಿಮೆ ಇದೆ ದರ. ನೋಡಿ, 80 ವಾರ ಅದಕ್ಕೆ 350 ರೂಪಾಯಿ ತಗೊಳ್ತಾರೆ. ಇಲ್ಲಿ ಮೆಟ್ರೋದಲ್ಲಿ ಓಡಾಡೋಣ ಅಂತ ಹೇಳಿದ್ರೆ 3 ದಿನದ ಪಾಸಿಗೆ 350 ರೂಪಾಯಿ ಕೊಡಬೇಕು. ಸೊ ಹೀಗೆ ಬೆಕ್ಕಾಬಿಟ್ಟಿಯಾಗಿ ಏರಿಕೆ ಮಾಡಿಬಿಟ್ಟಿದ್ದಾರೆ. 350ರಿಂದ ಈಗ 600 ರೂಪಾಯಿ ಕೊಡಬೇಕಂತೆ 3 ದಿನದ ಪಾಸಿಗೆ. 150 ರೂಪಾಯಿ ಇದ್ದಿದ್ದು 1 ಡೇ ಪಾಸು 300 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಇನ್ನು BMTC ಪಾಸ್ಗೆ ದರ ಕಡಿಮೆ ಆಗಿದೆ. 4 ಮಾರ್ಗದಲ್ಲಿ ಮಾತ್ರ ಸಂಚರಿಸುವ ಮೆಟ್ರೋ ಪಾಸ್ಗೆ ಇಷ್ಟೊಂದು ದುಬಾರಿನ ಅಂಥೇಳಿ ಜನ ಈಗ ಹಿಡಿಶಾಪ ಹಾಕ್ತಾ ಇದ್ದಾರೆ. ಸೊ ಹಾಗಾದರೆ ಇಲ್ಲಿ ಬೆಂಗಳೂರಲ್ಲಿ ಮಾತ್ರನಾ ಇಷ್ಟೊಂದು ರೇಟ್ ಜಾಸ್ತಿ ಆಗಿರೋದು? ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಮೆಟ್ರೋ ಸಂಚಾರ ಮಾಡುತ್ತೆ, ಅಲ್ಲಿ ಹೇಗಿದೆ ರೇಟ್ಗಳು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ನೋಡಿ, ಕೋಲ್ಕತ್ತಾ ಮೆಟ್ರೋದಲ್ಲಿ 20ರಿಂದ 30 ಕಿಲೋಮೀಟರ್ ಅಂತರಕ್ಕೆ ಇರೋದು 25 ರೂಪಾಯಿ ಮಾತ್ರ. ಗಮನಿಸಿ, 20ರಿಂದ 30 ಕಿಲೋಮೀಟರ್ ಮೆಟ್ರೋ, ಆದರೆ ತಗೊಳ್ಳೋದು 25 ರೂಪಾಯಿ. ಚೆನ್ನೈ ಮೆಟ್ರೋದಲ್ಲಿ 20ರಿಂದ 30 ಕಿಲೋಮೀಟರ್ ಅಂತರಕ್ಕೆ 50 ರೂಪಾಯಿ ಇದೆ. ಇದು ಚೆನ್ನೈ. ಇನ್ನು ದೆಹಲಿ ವಿಚಾರಕ್ಕೆ ಬಂದರೆ, ದೆಹಲಿ ಮೆಟ್ರೋದಲ್ಲಿ 32 ಕಿಲೋಮೀಟರ್ ಮೇಲ್ಪಟ್ರೆ 60 ರೂಪಾಯಿ. ಅದ್ರ ಒಳಗಡೆ 60ಗಿಂತ ಕಮ್ಮಿನೇ ಇರೋದು ರೇಟ್ ಇರೋದು. 32 ಕಿಲೋಮೀಟರ್ ದಾಟಿದ್ರೆ 60 ರೂಪಾಯಿ ಕೊಡಬೇಕಾಗತ್ತೆ. ಇನ್ನು ಕೊಚ್ಚಿ ಮೆಟ್ರೋದಲ್ಲಿ 20ರಿಂದ 25 ಕಿಲೋಮೀಟರ್ ಅಂತರಕ್ಕೆ 60 ರೂಪಾಯಿ ಫಿಕ್ಸ್ ಆಗಿದೆ. ಅದೇ ಬೆಂಗಳೂರಿನಲ್ಲಿ 25 ಕಿಲೋಮೀಟರ್ಗಿಂತ ಮೇಲ್ಪಟ್ರೆ 90 ರೂಪಾಯಿ ಕೊಡಬೇಕು. ಇದು ಹಗಲು ದರೋಡೆ ಅಲ್ವಾ? ಇದು ಕರ್ನಾಟಕದಲ್ಲಿ 4 ಭಾಗಗಳಲ್ಲಿ ಓಡಾಡುತ್ತೆ ಮೆಟ್ರೋ. ಅಂಥ ಮೆಟ್ರೋಗೆ ಇಷ್ಟೆಲ್ಲ ದುಡ್ಡು ಜಾಸ್ತಿ ಮಾಡಿದಾರಲ್ಲ, ಇದು ಅವೈಜ್ಞಾನಿಕ ಅನ್ನುವಂಥದ್ರ ಬಗ್ಗೆ ಆಕ್ರೋಶಗಳು ಕೇಳಿ ಬರ್ತವೆ.